ಮಾಧ್ಯಮದವರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಬಹಳ ಚಾಕಚಕ್ಯತೆಯಿಂದ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ವಿಜಯೇಂದ್ರ ಅವರು. ಅಲ್ಲಿಗೆ ಸೈಲೆಂಟ್ ಆಗಿದ್ದಾರಾ ವಿಜಯೇಂದ್ರ ಅವರು ರೆಬಲ್ಸ್ ಅವರ ವಿಚಾರದಲ್ಲಿ ಅಂತಂದ್ರೆ ಉತ್ತರ ಇಲ್ಲ. ಸೈಲೆಂಟ್ ಆಗಿ ಇಟ್ಕೊಂಡೇನೆ ಒಳಗೊಳಗೆ ತಮಗೆ ಬೇಕಾದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಂತ ಕಾಣ್ತಾ ಇದೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಅವರು. ಹೈಕಮಾಂಡ್ ನಾಯಕರ ಬಳಿಯಲ್ಲಿ ದೂರ ಹೇಳಬೇಕು, ಅದಾದ ನಂತರದಲ್ಲಿ ರೆಬಲ್ ನಾಯಕರ ಈ ನಡೆಗೆ ಬ್ರೇಕ್ ಹಾಕಬೇಕು. ಆದರೆ ಮಾಧ್ಯಮದ ಸಮ್ಮುಖದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಬಾರ್ದು. ಸದ್ಯಕ್ಕೆ ವಿಜಯೇಂದ್ರ ಅವರು ಅನುಸರಿಸಿರುವ ತಂತ್ರ ಹೀಗೆ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ರೆಬೆಲ್ಸ್ ಮೀಟಿಂಗ್ ಬಗ್ಗೆ ಸಹಜವಾಗಿ ವಿಜಯೇಂದ್ರ ಅವರಿಗೆ ಅಸಮಾಧಾನ ಇದ್ದೇ ಇದೆ. ಸುಮ್ಮನೆ ಇದ್ರೆ ಈ ಮೀಟಿಂಗ್ಗಳನ್ನು ಹೀಗೆ ಹಾಕ್ಕೊಂಡಿರಲಿ ಅಂತ ಬಿಟ್ಟರೆ ಒಂದಲ್ಲ ಒಂದು ದಿನ ತಮ್ಮ ಕುರ್ಚಿಗೇನೆ ಇದು ಕಂಟಕವಾಗುವ ಸಾಧ್ಯತೆ ಇದೆ ಅನ್ನೋದರ ಅರಿವು ವಿಜಯೇಂದ್ರ ಅವ್ರಿಗೂ ಆಗಿದ್ದಿದೆ. ಹೀಗಾಗಿ ರೆಬಲ್ಗಳ ಮೀಟಿಂಗ್ನ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ವಿಜಯೇಂದ್ರ. ಹೈಕಮಾಂಡ್ ಮೂಲಕವೇ ವಾರ್ನಿಂಗ್ ಕೊಡಿಸ್ಲಿಕ್ಕೆ ಪ್ಲಾನ್. ಈಗ ವಿಜಯೇಂದ್ರ ಅವರೇ ಖಡಕ್ ಸೂಚನೆಯನ್ನ ನೀಡಬಹುದು ರಾಜ್ಯಾಧ್ಯಕ್ಷರಾಗಿ. ಲೈಕ್ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಆಂತರಿಕವಾಗಿ ರೀತಿಯ ಭಿನ್ನಾಭಿಪ್ರಾಯಗಳು ಕಂಡು ಬಂದರೆ ಡಿ ಕೆ ಶಿವಕುಮಾರ್ ಅವರು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡ್ತಾರೆ. ಪಕ್ಷದ ಶಿಸ್ತನ್ನ ಯಾರು ಕೂಡ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಅವರ ವಿರುದ್ಧವಾಗಿ ಮುಲಾಜಿಲ್ಲದೆ ಆಗತ್ತೆ. ಆದರೆ ವಿಜಯೇಂದ್ರ ಅವರು ಹೀಗೆ ಮಾತನಾಡಿಬಿಟ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ಕೊಂಡು ಈಗ ಆಲ್ರೆಡಿ ಅಸಮಾಧಾನದಿಂದ ಕುದಿತಾ ಇರುವ ರೆಬೆಲ್ ನಾಯಕರು ಅವರಿಗಿರೋ ಅಸಮಾಧಾನನೇ ಇದು. ನಮಗಿಂತ ಜೂನಿಯರ್ ವಿಜಯೇಂದ್ರ ಎಕ್ಸ್ಪೀರಿಯನ್ಸ್ ವೈಸ್ ರಾಜಕೀಯ ಅನುಭವದ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ನಾವು ಅವ್ರಿಗಿಂತ ಅನೇಕ ವಿಚಾರದಲ್ಲಿ ಮುಂದಿದ್ದೇವೆ, ಹಿರಿಯರಿದ್ದೇವೆ. ಅಂಥದ್ರಲ್ಲಿ ವಿಜಯೇಂದ್ರ ಅವರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕಾ? ಇದೇ ಅಲ್ವಾ ಮೂಲ ಕಾರಣ ಈ ಅಸಮಾಧಾನಿತರಿಗೆ. ಅವರ ವಿರುದ್ಧವಾಗಿ ವಿಜಯೇಂದ್ರ ಅವರು ಕಮಾಂಡಿಂಗ್ ಆಗಿ ಏನಾದರೂ ಮಾತನಾಡಿಬಿಟ್ರೆ ಈ ಅಸಮಾಧಾನ ಅನ್ನೋದು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ. ಹೀಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರೂ ಕೂಡ ಡೈರೆಕ್ಟ್ ಆಗಿ ತಾವೇ ಅಖಾಡಕ್ಕೆ ಇಳಿದೆ, ತಾವೇ ಶಿಸ್ತು ಕ್ರಮದ ಬಗ್ಗೆ ಮಾತನಾಡದೆ ಹೈಕಮಾಂಡ್ನ ಮೂಲಕವೇ ವಾರ್ನಿಂಗ್ ಕೊಡಿಸುವ ಪ್ಲಾನ್ ಮಾಡಿದಂತಿದೆ ವಿಜಯೇಂದ್ರ ಅವರು. ರೆಬಲ್ಸ್ ಸಭೆಯ ಪರಿಣಾಮದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ನೋಡಿ, ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ JDSನಲ್ಲಿದ್ದ ಅಸಮಾಧಾನವನ್ನ ಕೂಡ ಸರಿ ಮಾಡಿಕೊಂಡು ಪಾದಯಾತ್ರೆ ಮಾಡಿದ್ವಿ. ವಿರೋಧ ಪಕ್ಷ ರಾಜ್ಯದಲ್ಲಿ ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸಿದ್ವಿ. ಜನರ ಮನಸ್ಸಿನಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ನಾವೊಂದು ಪ್ರತಿಭಟನೆಯ ಅಲೆಯನ್ನ ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇಷ್ಟೆಲ್ಲ ಸರಿದಾರಿಯಲ್ಲಿರುವಾಗ ನಮ್ಮದೇ ಪಕ್ಷದ ನಾಯಕರು ಹಿಂಗೆ ಪ್ರತ್ಯೇಕವಾಗಿ ಮೀಟಿಂಗು, ಪ್ರತ್ಯೇಕವಾಗಿ ಪಾದಯಾತ್ರೆ ಹಿಂಗಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಮುಂದಿನ ದಿನಗಳಲ್ಲಿ ಜನರೇ ಬಿಜೆಪಿಯ ಆಂತರಿಕ ಬೇಗುದಿ ಬಗ್ಗೆ ಪ್ರಶ್ನೆ ಕೇಳೋ ಹಾಗಾಗತ್ತೆ. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ, ನಾಯಕತ್ವದ ಬಗ್ಗೆ ಅವಿಶ್ವಾಸ ಮೂಡುತ್ತೆ ಅಂಥೇಳಿ ಈ ರೆಬೆಲ್ಗಳ ಸಭೆಯಿಂದ ಆಗಬಲ್ಲ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ವಿಜಯೇಂದ್ರ. ಕಾಂಗ್ರೆಸ್ ಬಾಯಿಗೆ ಆಹಾರವಾಗಬಹುದು. ಈಗ ಕಾಂಗ್ರೆಸ್ನ ವಿರುದ್ಧವಾಗಿ ನಾವು ಪಾದಯಾತ್ರೆ ಮಾಡಿದ್ವಿ, ಆದರೆ ನಮ್ಮಲ್ಲೇನೆ 2 ಪಾದಯಾತ್ರೆ ಇದ್ರೆ ಕಾಂಗ್ರೆಸ್ನವರು ನಮ್ಮ ಪ್ರತಿಭಟನೆಯನ್ನ ಪಕ್ಕಕ್ಕಿಟ್ಟು ನಮ್ಮಲ್ಲಿ ನಡೀತಿರುವ ಆಂತರಿಕ ಬೇಗುದಿ ವಿಚಾರವನ್ನೇ ಹೆಚ್ಚು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಗೆ ನಮ್ಮ ಪಾದಯಾತ್ರೆ ಪ್ರತಿಭಟನೆಯ ಪ್ರಯತ್ನಗಳೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ ಅನ್ನೋ ವಿಚಾರವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ವಿಜಯೇಂದ್ರ. ಕೇವಲ ಇಷ್ಟು ಮಾತ್ರ ಅಲ್ಲ, ಮುಂಬರಲಿರುವ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಮೇಲೂ ಕೂಡ ಅಡ್ಡ ಪರಿಣಾಮ ಬೀರುತ್ತೆ ಈ ಭಿನ್ನಮತ. ಸಂಘಟಿತ ಹೋರಾಟ ಇಲ್ಲದೆ ಹೋದ್ರೆ, ನಾಯಕತ್ವದ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಗೊಂದಲಗಳ ನಿರ್ಮಾಣ ಆಗತ್ತೆ. ಕಾರ್ಯಕರ್ತರು ಅತಂತ್ರ ಆದ್ರೆ ಚುನಾವಣೆಗಳಲ್ಲಿ ನಾವು ಬಯಸಿದ ಫಲಿತಾಂಶ ಬರೋದು ಕಷ್ಟ ಆಗತ್ತೆ. ಕಾರ್ಯಕರ್ತರಲ್ಲಿ ಗೊಂದಲ ಅಂತ ಹೇಳಿ ದೂರನ್ನ ನೀಡಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ. ಇನ್ನು ವಿಜಯೇಂದ್ರ ಅವರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ರು ಈ ರೆಬೆಲ್ ನಾಯಕರು, ಅದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿ ವಿಜಯೇಂದ್ರ ಹೈಕಮಾಂಡ್ ನಾಯಕರ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ವಿಜಯ್, ಸಭೆಗೆ ದಿನಾಂಕ ಕೂಡ ನಿಗದಿ ಮಾಡ್ಕೊಂಡ್ಬಿಟ್ಟಿದ್ರು, ಇಂಥ ದಿನ ಸಭೆ, ಅದಾದ್ಮೇಲೆ ಪಾದಯಾತ್ರೆ, ಇಲ್ಲಿಂದ ಇಲ್ಲಿಗೆ ಎಲ್ಲವೂ ಸಿದ್ಧವಾಗಿತ್ತು. ಆದರೆ ಈ ರೆಬೆಲ್ಗಳ ನಡೆಗೆ ತಕ್ಷಣಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ವಿಜಯೇಂದ್ರ ಅವರು ಹೈಕಮಾಂಡ್ನ ಮೊರೆ ಹೋಗಿದ್ದಾರೆ ಅನ್ನೋದು. ಬೇರೆ ಏನು ಡೀಟೇಲ್ಸ್ ಇದೆ ಇವಾಗ? ಖಂಡಿತವಾಗ್ಲೂ ಸ್ಮಿತಾ, ಕೇವಲ ಪಾದಯಾತ್ರೆಗೋಸ್ಕರ ರೆಬೆಲ್ಸ್ ಮೀಟಿಂಗ್ ಅನ್ನ ಮಾಡಿದ್ರೆ ವಿಜೇಂದ್ರಗೆ ಅಷ್ಟೊಂದು ಆತಂಕ ಇರಲಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಡುವಂತ ಅಗತ್ಯ ಇರಲಿಲ್ಲ. ಆದ್ರೆ ಪಾದಯಾತ್ರೆಯ ಜೊತೆಗೆ
ವಿಜೇಂದ್ರ ಅವರ ನಾಯಕತ್ವವನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಇದು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಜೊತೆಗೆ ಮುಂಚಿನಿಂದಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳು ಪದೇ ಪದೇ ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು. ಆದ್ರೆ ಅವರೊಬ್ಬರೇ ಅದಕ್ಕೆ ಧ್ವನಿಗೂಡಿಸಿದ್ರೆ ಅವರ ಜೊತೆಲಿ ಸುಮಾರು ಜನ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಧ್ವನಿಗೂಡಿಸ್ತಾ ಇರುವಂಥದ್ದು. ದಿನೇ ದಿನೇ ಅವರ ಸಂಖ್ಯೆ ಹೆಚ್ಚಾಗ್ತಾ ಇರೋದಿದೆ. ಅದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಈಗ ವಿಜೇಂದ್ರ ಅವರು ಎಚ್ಚೆತ್ಕೊಂಡು ಹೈಕಮಾಂಡ್ಗೆ ಏನು ದೂರನ್ನು ಕೊಟ್ಟಿರುವಂಥದ್ದು, ಒಂದ್ ಕಡೆ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ರೆಬಲ್ಸ್ಗಳಿಗೆ ಬ್ರೇಕ್ ಹಾಕಿಲ್ಲ ಅಂದ್ರೆ ಪಕ್ಷದಲ್ಲಿ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಇದು ಪಕ್ಷದ ಆಂತರಿಕ ಕಚ್ಚಾಟಕ್ಕೆ ಮತ್ತೊಂದಷ್ಟು ದೊಡ್ಡ ಮಟ್ಟದ ವೇದಿಕೆ ಆಗುತ್ತೆ ಅಂತ ನೇರವಾಗಿ ಒಂದು ರೀತಿಯಲ್ಲಿ ಮನವಿಯ ಜೊತೆಗೆ ದೂರನ್ನು ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ ಎಚ್ಚೆತ್ಕೊಂಡಂತ ಹೈಕಮಾಂಡ್ ಎಂಟ್ರಿ ಆಗಿರುವಂಥದ್ದು ರಮೇಶ್ ಜಾರಕಿಹೊಳಿಗೆ ಮೊದಲ ಭಾಗವಾಗಿ ರಮೇಶ್ ಜಾರಕಿಹೊಳಿಗೆ ಬುಲಾವನ್ನು ಕೊಟ್ಟಿರುತ್ತದೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಸೇರಿದ ನಂತರ ಅವರ ರೆಬಲ್ಸ್ ನ ಬಲ ಹೆಚ್ಚಾಯ್ತು. ಈ ಹಿನ್ನೆಲೆಯಲ್ಲಿ ಈಗ ರಮೇಶ್ ಜಾರಕಿಹೊಳಿಗೆ ಬುಲಾವನ್ನ ಕೊಟ್ಟಿರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಒಂದು ವೇಳೆ ಹೈಕಮಾಂಡ್ ಇವರ ಆಂತರಿಕ ಬೇಗುದಿಗೆ ಈ ಬಣ್ಣಕ್ಕೆ ಬ್ರೇಕ್ ಹಾಕಿಲ್ಲ ಅಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಾನಾ ರೀತಿಯ ಚಟುವಟಿಕೆಗೆ ಅಂದ್ರೆ ದೊಡ್ಡ ಮಟ್ಟದ ಏನು ಒಂದು ಅಸಮಾಧಾನಕ್ಕೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಕಾದ್ ನೋಡ್ಬೇಕು. ಈಗ ಹೈಕಮಾಂಡ್ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಏನು ಅಸಮಾಧಾನಿತರು ಸುಮ್ಮನೆ ಆಗ್ತಾರಾ ಅಥವಾ ಪಟ್ಟು ಹಿಡಿದು ಏನಾದ್ರು ಕೂಡ ಪಾದಯಾತ್ರೆ ಮಾಡ್ತಾರಾ ಅಥವಾ ವಿಜಯೇಂದ್ರ ಬದಲಾವಣೆಗೆ ಮತ್ತಷ್ಟು ಪಟ್ಟು ಹಿಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಗಮನ ಕೊಡೋಕೆ ಮುಂಚೆ ಚಂದನ ವನದಿಂದ ಒಂದು ಗುಡ್ ನ್ಯೂಸ್ ಕನ್ನಡದ ಸಿನಿ ಪ್ರಿಯರಿಗೆ ಸಿಕ್ಕಿದೆ. ಆ ಸುದ್ದಿಯನ್ನ ಗಮನಿಸಿ ನಂತರದಲ್ಲಿ ಪಕ್ಕಾ ಪಾಲಿಟಿಕ್ಸ್ ನ ಸುದ್ದಿ ಕಡೆ ಗಮನ ಕೊಡೋಣ. ಕಾಂತಾರ ಚಿತ್ರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಡಬಲ್ ಧಮಾಕ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಈ ಯಶಸ್ಸು ಅಪ್ಪು ಹಾಗೆ ದೈವ ನರ್ತಕರಿಗೆ ಅರ್ಪಿಸ್ತೇನೆ ಅಂತ ಹೇಳಿದ್ದಾರೆ. ಕನ್ನಡದ ಜನತೆಗೂ ಈ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ನನ್ನ ಇಡೀ ಕಾಂತಾರ ತಂಡ ಶ್ರಮ ಇದರ ಹಿಂದೆ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಬಲ್ ಧಮಾಕ ಸಿಕ್ಕಿದೆ ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ರಿಷಬ್ ಶೆಟ್ಟಿ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, 2 ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ದಾವೆ. ಯಾವ ರೀತಿ ಇದೊಂದು ವೆಲ್ಕಮ್ ಮಾಡ್ತೀರಾ ಸರ್? ಖುಷಿ ಆಗುತ್ತೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಆಲ್ರೆಡಿ ಕಾಂತಾರ ಅನ್ನೋಂಥದ್ದು ವರ್ಲ್ಡ್ ವೈಡ್ ಆಗಿ ಸಾಕಷ್ಟು ಸುದ್ದಿ ಆಗಿತ್ತು. ಈ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಮಾಡಬೇಕಾದ್ರೆ ಜನರಿಗೆ ಇಷ್ಟ ಆಗಲಿ ಅಂತ ಹೊಡ್ತೀವಿ. ಆ ಜನರು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿ ಅದನ್ನು ಒಂದು ಅವಾರ್ಡ್ ಆಗ್ಬೋದು, ಒಂದು ಜೂರಿಗಳು ಅದನ್ನು ನೋಡಿ ಸೆಲೆಕ್ಟ್ ಮಾಡೋದು. ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ. ಸರ್, ಕನ್ನಡ ಸಿನಿಮಾದ ಬಗ್ಗೆ ಒಂದು ರೀತಿ ಈ ಮುಂಚೆ ಇರೋ ಟಾಕ್ಗೂ ಇವಾಗ ಇರೋ ಟಾಕ್ಗೂ ಬೇರೆ ಇತ್ತು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಬೇಸರ ಉಂಟು ಮಾಡಿತ್ತು. ಈ ಒಂದು ಅವಾರ್ಡ್ಗಳು 2 ಸಿನಿಮಾಗಳಿಗೆ ಬಂದಿದೆ, ಒಂದು ನಿಮ್ಮ ಕಾಂತಾರ ಮತ್ತು KGF 2ಗೆ. ಯಾವ ರೀತಿ ಇದನ್ನು ಹೇಳ್ತಾರೆ ಸರ್? ಖುಷಿ ಆಗುತ್ತೆ. ಅಂದರೆ ನಿಮಗೆ 2 ಒಂದೇ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು, ಒಂದೇ ವರ್ಷ ಬಂದಿರುವಂಥ ಸಿನಿಮಾ. ಸೊ 2 ಸಿನಿಮಾಕ್ಕೆ ಸಿಕ್ಕಿದಂಥ ರೆಸ್ಪಾನ್ಸ್, ಅದ್ರ ಜೊತೆಗೆ 2 ಸಿನಿಮಾವನ್ನು ರೆಕಗ್ನೈಸ್ ಮಾಡಿದ್ದಾರೆ. 2ಕ್ಕೂ ಪ್ರಶಸ್ತಿಗಳು ಬಂದಿದೆ.